ನಮಸ್ಕಾರ ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ಓಕೆ, ಈಗ ಕೆ ಸಿ ಟಿ ಆಪ್ಷನ್ ಎಂಟ್ರಿ ಎಲ್ಲರೂ ಕೂಡ ಮಾಡ್ಕೊತಿದ್ದಾರೆ, ಈಗಾಗಲೇ ಮಾಡ್ಕೊಂಡಿದ್ದೀರಾ. ಸೊ ಕೆಲವೊಂದಿಷ್ಟು ನೀವು ಭಾಳಷ್ಟು ನೀವು ಏನುಗಳನ್ನು ಮಿಸ್ಟೇಕ್ಸ್ಗಳನ್ನು ಮಾಡ್ತಿದ್ದಾರೆ ಆಪ್ಷನ್ ಎಂಟ್ರಿ ಒಳಗೆ. ಅವೆಲ್ಲ ಯಾವೆಲ್ಲ ಮಾಡಬಾರ್ದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡಿ, ನಿಮಗೆ ಯಾವೆಲ್ಲ ಅವಾಯ್ಡ್ ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡುವಾಗ ಏನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಮೊದಲದಾಗಿ ಏನು ಮಾಡ್ತೀರಿ ಅಂತಂದರೆ, ಫಸ್ಟ್ನೇದು ಅವಾಯ್ಡ್ ನೋಡಿ, ನಾಟ್ ಅರೇಂಜಿಂಗ್ ಆಪ್ಷನ್ಸ್ ಬೈ ಯುವರ್ ಟ್ರೂ ಪ್ರಿಯಾರಿಟಿ. ನಿಮ್ಮೊಂದು ಪ್ರಿಯಾರಿಟಿ ಕೆಲವೊಂದಿಷ್ಟು ಹುಡುಗರು ಮಾಡ್ಕೊಂಡವರು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರ್ತಾರೆ. ಬಟ್ ಮಾಡ್ಕೊಳ್ದೇ ಇರೋರು ಏನು ಮಾಡ್ತಾರೆ, ಸುಮ್ಮನೆ ಏನು ಮಾಡ್ತಾರೆ ಅಂತಂದರೆ ಪ್ರಿಯಾರಿಟಿ ನಿಮಗೆ ಗೊತ್ತಿಲ್ಲದೆ ಏನು ಮಾಡ್ತಾರೆ, ಕರೆಕ್ಟಾಗಿ ಹಾಕೋದೇ ಇಲ್ಲ. ಅಂದರೆ 1, 2, 3 ಮಾಡೋದಿಲ್ಲ. ಅಂದರೆ ನೋಡಿ, ಮೆನಿ ಸ್ಟೂಡೆಂಟ್ಸ್ ಜಸ್ಟ್ ಎಂಟರಿಂಗ್ ಕಾಲೇಜಸ್ ರ್ಯಾಂಡಮ್ಲಿ ಆರ್ ಬೇಸ್ಡ್ ಆನ್ ಕಟ್ ಆಫ್. ಅವ್ರು ಏನು ಮಾಡ್ಕೋತಾರೆ, ಕಟ್ ಆಫ್ ನೋಡ್ಕೊತಿರ್ತಾರೆ, ಅದ್ರ ಮೇಲೆ 1, 2, 3 ಕೊಟ್ಬಿಡ್ತಾರೆ. ನಿಮಗೆ ಪ್ರಿಯಾರಿಟಿ ನಿಮ್ಗೆ ಯಾವುದೋ ಟಾಪ್ ಕಾಲೇಜ್ ಇದೆ, ಬಟ್ ನಿಮ್ಗೆ ಸಿಗಲ್ಲ ಅಂತ ಏನು ಮಾಡ್ತಾರೆ, ಅದನ್ನ ಕಾಲೇಜ್ ಹಾಕೊಂಡಿರಲ್ಲ. ಆ ಪ್ರಿಯಾರಿಟಿ ನಿಮ್ಮ ಪಾಸ್ಟ್ಗೆ ಅಂದರೆ ಟಾಪಲ್ಲಿದೆ. ಮೀನ್ಸ್ ಈಗ RV ಕಾಲೇಜ್ ನಿಮ್ಗೆ ಯಾವನ್ನ ಅಂತಂದರೆ ಟಾಪ್ ಒಂದು ಇಟ್ಕೊಂಡಿದ್ರ, ಓಕೆ, ಪ್ರಿಯಾರಿಟಿ ಒಳಗೆ ನಿಮ್ಮ ಕಟ್ ಆಫ್ ನೋಡ್ಕೊಂಡಾಗ ಆ ಕಾಲೇಜ್ ಸಿಗಲ್ಲ ಅಂತ ಸುಮ್ಮನೆ ಹಾಕೋದೇ ಇಲ್ಲ, ಬಿಟ್ಬಿಡ್ತಾರೆ. ರ್ಯಾಂಡಮ್ಲಿ ಒಂದು ಬೇರೆದು ಹಾಕೊಂಡ್ಬಿಡ್ತಾರೆ. ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಪ್ರಿಯಾರಿಟಿ ಯಾವುದಿದೆ ಅದನ್ನೇ ಫಸ್ಟ್ಗೆ ಕೊಡ್ಗೋರಿ. ಎಷ್ಟು ಆಲ್ವೇಸ್ ನೋಡಿ, ಇಲ್ಲಿ ಆಲ್ವೇಸ್ ಏನು ಮಾಡ್ಬೇಕಂದ್ರೆ, ಅರೇಂಜಿಂಗ್ ಆಪ್ಷನ್ಸ್ ಬೈ ಯುವರ್ ಪರ್ಸ್ನಲ್ ಪ್ರಿಫರೆನ್ಸ್. ಇಲ್ಲಿ ಕಾಣಿಸ್ತಿದೆ ನೋಡಿ, ನಿಮ್ಮ ಬೆಸ್ಟ್ ಕೋರ್ಸು ಅಥವಾ ಕಾಲೇಜ್ ಇದ್ರ ಮೇಲೆ ನೀವು ಯಾವ ಒಂದು ಪ್ರಿಯಾರಿಟಿ ಕೊಡ್ಕೊಂಡಿರ್ತಾರೋ ಅದನ್ನೇ ಮೇಲ್ಗಡೆ ಕೊಡ್ಗೋರಿ. ಎಷ್ಟು ರಿಮೆಂಬರ್ ನೋಡಿ, ಒನ್ಸ್ ಯುವರ್ ಗೆಟ್ ಆನ್ ಆಪ್ಷನ್ಸ್ ಅಯ್ಯರ್ ಒನ್ಸ್ ಆರ್ ಸ್ಕಿಪ್ಡ್ ಒನ್ ಲೆಸ್ ಯುವರ್ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3. ನಿಮ್ಗೆ ಅದನ್ನೇ ಹೇಳ್ತಿದ್ದೀನಿ ನಾನು. ನಿಮ್ಗೆ ಯಾಕೆ ಪ್ರಿಯಾರಿಟಿ ಇಂಪಾರ್ಟೆಂಟ್ ಅಂತಂದರೆ, ಈ ಫಾರ್ ಎಕ್ಸಾಂಪಲ್ ಈಗ ಒಂದು 10 ಕಾಲೇಜ್ ಹಾಕ್ಕೊಂಡಿದ್ದೀರಾ ಅಂತಂದರೆ, ಈಗ ಒಂದು 10 ಕಾಲೇಜ್ ಹಾಕ್ಕೊಂಡಿದ್ದೀರಾ, ನಿಮ್ಗೆ ಯಾವುದಂದರೆ 10ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ನಿಮಗೆ ಆಟೋಮೆಟಿಕ್ಲಿ ಏನಂತಂದರೆ ಚಾಯ್ಸ್ 2 ಏನಾದರೂ ಕೊಟ್ಟರೆ ಇದು ಹೋಲ್ಡ್ ಇಟ್ಕೊಂಡು ಹೋಗ್ಬೋದು. ಅಂದರೆ ಮೇಲ್ಗಡೆಯಲ್ಲಿ ಎಲ್ಲನೂ ಕೂಡ ಇರ್ತದೆ. ಚಾಯ್ಸ್ 3 ಕೊಡ್ತಂದ್ರೆ ಕೆಳಗಡೆಯಲ್ಲಿ ಇರ್ತದೆ, ವರಿ ಮಾಡ್ಕೋಬೇಡಿ. ಬಟ್ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ನಿಮ್ಗೆ ಎಷ್ಟು ಪ್ರಿಯಾರಿಟಿ ಇರ್ತದೆ ಆ ರೀತಿ ಮಾಡಿರಿ. ಅಂತಂದರೆ ನಿಮಗೆ 1 to 10 ಏನಾದ್ರು ಹಾಕ್ಕೊಂಡು ಅಥವಾ 9 ಕಾಲೇಜ್ ಸಿಕ್ಕಿದೆ ಅಂತಂದರೆ ಚಾಯ್ಸ್ 2 ಕೊಟ್ಟರೆ 10ನೇ ಡಿಲೇಟ್ ಆಗ್ತದೆ. ಸೊ ಪ್ರಿಯಾರಿಟಿ ಯಾಕಂದರೆ 9ನೇ ಚೆನ್ನಾಗಿದೆ, 10ನೇ ಚೆನ್ನಾಗಿಲ್ಲ ಅಂತದ್ದು. ಸೊ ಹಂಗೆ 1 to 8 ಚೆನ್ನಾಗಿರ್ತದೆ. ಚಾಯ್ಸ್ 2 ಕೊಟ್ಟರೆ ಹೇಳ್ತಿದ್ದೀನಿ ಮುಂದೆ, ಅಥವಾ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಅಂತ ಮಾಡಲೇಬೇಕು. ಮುಂದೆ ಚಾಯ್ಸ್ ಎಂಟ್ರ್ ಬಗ್ಗೆ ಹೇಳ್ತೀನಿ. ಅಂದರೆ ಏನು ಮಾಡಬೇಕು ನಿಮ್ಗೆ ಹೇಳ್ತಿರೋದು. ಸೊ ಪ್ರಿಯಾರಿಟಿ ಆರ್ಡರ್ ಮೊದಲು ಮಾಡ್ಕೋಬೇಕು, ಒಂದೇದು. ನೆಕ್ಸ್ಟು ನಾಟ್ ಎಂಟ್ರಿಂಗ್ ಎನ್ ಆಫ್ ಆಪ್ಷನ್ಸ್. ಕೆಲವೊಂದು ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತಂದರೆ, ಸಮ್ ಸ್ಟೂಡೆಂಟ್ ಓನ್ಲಿ 5 to 10 ಆಪ್ಷನ್ಸ್ ಆ್ಯಂಡ್ ಫೋನ್ ಫಾರ್ ದ ಬೆಸ್ಟ್ ಅಂತಂದರೆ ನಿಮಗೆ ನಿಮ್ಗೆ 5ರಲ್ಲಿ 10 ಕಾಲೇಜ್ ಹೋಪ್ ಎಷ್ಟು ಸಿಕ್ಬಿಡ್ತದೆ ಅಂತ ನಿಮ್ಗೊಂದು ಹೋಪ್ ಸಿಕ್ಬಿಡ್ತದೆ. ಸೊ ಆ ರೀತಿ ಮಾಡ್ಕೊಬಿಡ್ರಿ. ಎಂಟರಿಂಗ್ 50 to 100 ಪ್ಲಸ್ ಆಪ್ಷನ್ಸ್ ಇಫ್ ನೀಡೆಡ್, ಎಸ್ಪೆಷಲಿ ಇಫ್ ಯುವರ್ ರ್ಯಾಂಕ್ ಇಸ್ ನಾಟ್ ಇನ್ ದ ಟಾಪ್ 5000. ಅಂತಂದರೆ ನಿಮ್ಗೆ ಏನಾದರೂ 5,000 10,000 ಈ ರೀತಿ ರ್ಯಾಂಕ್ ಇಲ್ಲ ಅಂತಂದರೆ ನಿಮಗೆ 50, 100, 150, 200ವರೆಗೂ ಕೂಡ ಕಾಲೇಜಸ್ನ ಆ್ಯಡ್ ಮಾಡಿ. ಯಾಕಂದರೆ ನಿಮಗೆ ಕಾಲೇಜ್ ಸಿಗೋದೇ ಇಲ್ಲ. ಆಮೇಲೆ ಮೋರ್ ಆಪ್ಷನ್ಸ್ ಟು ಬೆಟರ್ ಚಾನ್ಸ್ ಇನ್ ಎನಿ ರೌಂಡ್. ಅಂತಂದರೆ ಜಾಸ್ತಿ ಆಪ್ಷನ್ಸ್ ಎಂಟ್ರಿ ಮಾಡ್ದಂಗೆಲ್ಲ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರ್ತದೆ. ಆ್ಯಂಡ್ ಸೆಕೆಂಡ್ ರೌಂಡ್ಗೆ ಹೋದಾಗ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರೋಲ್ಲ. ಅದೊಂದು ತಲೆ ಇಟ್ಕೊಂಬಿಡಿ. ಓಕೆ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಬರ್ತದೆ. ಬಟ್ ಇವಾಗ ಹೇಳ ಸದ್ಯಕ್ಕಂದರೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಆದಮೇಲೆ ಬರೋಲ್ಲ. ಎಷ್ಟು ಥರ್ಡ್ ಒಂದು ನೋಡಿ, ನಾಟ್ ಚೇಂಜಿಂಗ್ ಆಫ್ಟರ್ ಮಾಕ್ ಅಲಾಟ್ಮೆಂಟ್. ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ, ಬಂದಾದ್ಮೇಲೆ ಏನಂತಾರೆ, ಮಾಕ್ ಅಲಾಟ್ಮೆಂಟ್ ಈಸ್ ಫಾರ್ ದ ಪ್ರಾಕ್ಟೀಸ್ ಓನ್ಲಿ ಏನಿರ್ತದೆ, ಇಟ್ ಇಸ್ ನಾಟ್ ಫೈನಲ್. ನೆಕ್ಸ್ಟ್ ಅನಲೈಸ್ ವಾಟ್ ಯುವರ್ ಗಾಟ್ ಇನ್ ದ ಮಾಕ್ ರೌಂಡ್ ಆ್ಯಂಡ್ ರೀಆರ್ಡರ್ ಆ್ಯಂಡ್ ಆ್ಯಡ್ ಮೋರ್ ಆಪ್ಷನ್ಸ್ ಅಕಾರ್ಡಿಂಗ್ಲಿ. ನೀವೇನು ಮಾಡಬೇಕು, ಯಾವುದೋ ಒಂದು ಸೀಟ್ ಸಿಕ್ಕಿದೆ, ಯಾವುದೋ ಒಂದು ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿದೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಲೈಕ್ ಎಕ್ಸಾಂಪಲ್ ನಿಮಗೆ ಒಂದು 100 ಕಾಲೇಜ್ ಹಾಕಿದ್ರಿ, ಒಂದು 15ನೇ ಕಾಲೇಜ್ ಸಿಕ್ಕಿತ್ತು. ನಿಮ್ಗೆ ಅನಿಸುತ್ತೆ ಈ 15ನೇದು ನನಗೆ ಬೇಕಾಗಿದ್ದಿಲ್ಲ, ಇದನ್ನ ಯಾಕೆ ಕೊಟ್ಟೆ ನಾನು, ನನಗೆ 17ನೇದು ಬೇಕಿತ್ತು, ಇದನ್ನ ಕೆಳಗಡೆ ಕೊಟ್ಟೆ. ನೀವು 15ನೇದು ಸಿಕ್ಕಿದೆ ಅಂತಂದರೆ ಯಾವುದು ಆಟೋಮೆಟಿಕ್ಲಿ ಸಾಫ್ಟ್ವೇರ್ 16, 17, 18 ಅದು ಕೆಳಗಡೆ ಇರೋದು ಯಾವುದು ನೋಡೋಕೆ ಹೋಗಲ್ಲ. ಸೊ ಹಂಗಾಗಿ ನೀವು ರೀಆರ್ಡರ್ ಮಾಡೋಂಗಿದ್ರೆ ಮಾಡ್ಕೋಬೋದು. ಅಂತಂದರೆ 17ನೇದು ಫಸ್ಟ್ಗೆ ಕೊಡ್ಕೋಬೋದು, ಇದನ್ನು 15ನೇದು ಕೆಳಗಡೆ ಕೊಡ್ಕೋಬೋದು. ಈ ರೀತಿ ರೀಆರ್ಡರ್ ಕೂಡ ಮಾಡ್ಕೋಬೋದು. ಎಷ್ಟು ಹುಡುಗರು ಇದನ್ನು ಮಾಡೋದಿಲ್ಲ. ಮಾಕ್ ಅಲಾಟ್ಮೆಂಟ್ ಬಂದಾದಮೇಲೆ ಇದನ್ನು ಮಾಡ್ಕೊರಿ. ಓಕೆ, ಅದು ಬಿಡಾಕ ಈಗ ಫಾರ್ಗೆಟ್ ಟು ಕ್ಲಾಕ್ ಆಪ್ಷನ್ಸ್. ಈಗ ಆಪ್ಷನ್ ಎಂಟ್ರಿ ಮಾಡಿರ್ತಾರ, ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತಾ ಇರ್ತಾರ ಒನ್ ಟೈಮ್. ಓಕೆ, ನೀವೇನು ಮಾಡ್ತೀರ ಅಂತಂದರೆ ಚೆಕ್ಔಟ್ ಮಾಡ್ಕೊತಾರಲ್ಲ, ಮೀನ್ಸ್ ನಾನು ಕರೆಕ್ಟಾಗಿ ಇದೆಯಲ್ಲ ಅಂತಂದು. ಅಂದರೆ ಆಪ್ಷನ್ ಎಂಟ್ರಿ ಯಾರು ಕೂಡ ಚೇಂಜ್ ಮಾಡಿಲ್ವ ಅಂತಂದು ಅವಾಗ ಲಾಗಿನ್ ಆಗಿಬಿಟ್ಟು ಎಲ್ಲನೂ ಕೂಡ ಸೆಕೆಂಡ್ ಅಂದರೆ 2 ಬಾಕ್ಸ್ ಬರ್ತಿದ್ದಲ್ವ ಆಪ್ಷನ್ ಎಂಟ್ರಿ ಒಳಗೆ, 2ನೇ ಬಾಕ್ಸಲ್ಲಿ ಎಲ್ಲ ಕೂಡ ಕಾಲೇಜಸ್ ಅವೇ ಇದಾವ, ಯಾವುದು ಕೂಡ ಚೇಂಜ್ ಆಗಿಲ್ಲ. ಒಂದು ಟೈಮ್ ನೋಡ್ಕೊತಿರ್ಬೇಕು. ಎಲ್ಲನೂ ಕೂಡ ಇತ್ತಂದರೆ ವರಿ ಮಾಡ್ಕೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟು ವೇಟಿಂಗ್ ಟಿಲ್ ಲಾಸ್ಟ್ ಮಿನಿಟ್. ಹುಡುಗರು ಏನು ಮಾಡ್ತಾರೆ ಅಂದರೆ, ವೆಬ್ಸೈಟ್ ಮೇ ಸ್ಲೋ ಡೌನ್ ಆರ್ ಕ್ರ್ಯಾಶ್ ಆನ್ ದ ಲಾಸ್ಟ್ ಡೇ. ಸೊ ಕಂಪ್ಲೀಟ್ ಆ್ಯಂಡ್ ಲಾಕ್ ಯುವರ್ ಆಪ್ಷನ್ಸ್ 1 to 2 days ಬಿಫೋರ್ ದ ಡೆಡ್ ಲೈನ್. ಈ ನೋಡಿ, ಈಗ ಏನಂತಂದರೆ ನಾನು ನಿಮ್ಗೆ ಇದನ್ನೇ ಅಂದರೆ ಎಲ್ಲರೂ ಕೂಡ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಬಟ್ ಕೊನೆಯಲ್ಲಿ ಏನಾದರೂ ಈ ಥರ ಆಗ್ಬೋದು ಅಂತಂದು. ಬಟ್ ಇವಾಗ ಏನಂತಂದರೆ ಹುಡುಗರಿಗೆ ಲಾಸ್ಟ್ ಡೇ ಕೂಡ ಬಂದುಬಿಡತ್ತೆ, ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಏನು ಮಾಡಬೇಕು. ಸೊ ಹಂಗಾಗಿ ಏನು ಮಾಡಬೇಕು, ನಿಮಗೆ 1 or 2 ಡೇ ಮುಂಚೆನೇ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಕೊಂಡು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ಕೊಂಡ್ಬಿಡ್ಬೇಕಂತ. ಇವಾಗ ನಾಳೆ ಲಾಸ್ಟ್ ಡೇಟ್ ಇದೆ, ಏನಾಗುತ್ತೆ ಬರ್ತಾರೆ ಹೋಗ್ಲಿ ಒಟ್ಟು. ಇವಾಗ ಯಾಕಂದರೆ ನಮ್ಗೆ ಸರ್ವರ್ ಸಿಕ್ಕಿಲ್ಲ, ಏನು ಮಾಡೋಕ್ಕಾಗಲ್ಲ. ಕೇದವ್ರು ಈ ಸರ್ತಿ ಮಾಡಿದ್ರೆ ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು, ಅದ್ರ ಬಗ್ಗೆ ತಲೆ ಕಳ್ಸೋಕೊಬಿಡಿ. ನಿಮಗೆ ಟೈಮ್ ಇನ್ನೂ ಕೂಡ ಕೊಡ್ತಾರೆ. ನಿಮ್ಗೆ ನೆಕ್ಸ್ಟ್ ಟೈಮ್ ಮಾಡುವಾಗ, ಲೈಕ್ ಎಕ್ಸಾಂಪಲ್ ಈ ಮಾಕ್ ಅಲಾಟ್ಮೆಂಟ್ ಬಂದಾದ ತಕ್ಷಣ 4 ದಿನ ಟೈಮ್ ಇರ್ತದೆ. ಅವಾಗಲೂ ಕೂಡ ಏನು ಮಾಡ್ಕೊಬೋದು ಅಂದರೆ ಬಿಫೋರ್ 1 or 2 ಡೇಸಲ್ಲಿ ಏನು ಮಾಡ್ಕೊರಿ, ಅಂದರೆ ರೀಆರ್ಡರ್ ಡಿಲೀಟ್ ಎಲ್ಲ ಕೂಡ ಮಾಡ್ಕೊಂಬಿಡಿ. ಲಾಸ್ಟ್ ಡೇಟ್ ಬರ್ತಾ ಹುಡುಗರು ಆಪ್ಷನ್ ಎಂಟ್ರಿ ಮಾಡಿರಲ್ಲ, ಅವಾಗೆಲ್ಲರೂ ಕೂಡ ಮಾಡ್ಲಿಕ್ಕೆ ಹೋಗ್ತಾರೆ. ಸ್ವಲ್ಪ ಕ್ರ್ಯಾಶ್ ಆದ್ರೆ ಆಗ್ಬೋದು. ನೆಕ್ಸ್ಟು ಫಾಲೋವಿಂಗ್ ಅದರ್ ಬ್ಲೈಂಡ್ಲಿ. ಏನು ಮಾಡ್ತಾರೆ ಅಂದರೆ, ಚೂಸಿಂಗ್ ಎ ಕಾಲೇಜ್ ಆರ್ ಕೋರ್ಸಸ್ ಜಸ್ಟ್ ಬಿಕಾಸ್ ಅ ಫ್ರೆಂಡ್ ಆರ್ ರಿಲೇಟಿವ್ ಸಜೆಸ್ಟ್ ಇಟ್.
ಆರ್ ರಿಸರ್ಚ್ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ಕ್ಯಾರಿಯರ್ ಗೋಲ್ಸ್ ಆ್ಯಂಡ್ ಕಟ್ ಆಫ್ ಇದನ್ನೇನು ಕೂಡ ನೋಡೋಕೆ ಹೋಗಲ್ಲ. ಜಸ್ಟ್ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದ್ರು ಹೇಳ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಆ ಕಾಲೇಜು ಆ ಕೋರ್ಸ್ನ ನೀವೇ ಮಾಡಿರ್ತಾರೆ, ಚೂಸ್ ಮಾಡ್ಕೊಂಬಿಟ್ಟಿರ್ತಾರೆ. ಬಟ್ ನಿಮಗೆ ಗೊತ್ತಿರ್ತದೆ, ನಿಮ್ಗೆ ಇಂಟ್ರೆಸ್ಟ್ ಯಾವುದಿರ್ತದೆ ನಿಮಗೂ ಕೂಡ ಗೊತ್ತದೆ, ನಮ್ಮ ಕರಿಯರ್ ಗೋಲ್ ಯಾವುದಿದೆ ಅಂತ ಗೊತ್ತದೆ, ಕಟ್ ಆಫ್ ನೋಡ್ಕೊಂಡಿರ್ತಾರೆ. ಆದರೂ ಕೂಡ ಜಸ್ಟ್ ಏನು ಮಾಡ್ತಾರೆ, ಬ್ಲೈಂಡಿ ಅವ್ರು ಹೇಳಿದ್ರಪ್ಪ ಅಂತ ಮಾಡ್ಕೊಂಡ್ಬಿಡ್ತಾರೆ. ಸೊ ನೀವು ಮಾಡಬೇಕಾದ ಕೆಲಸ ಬಂದುಬಿಟ್ಟು ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ, ನಿಮಗೆ ಮುಂದೆ ಯಾವುದು ಅಂದರೆ ಭವಿಷ್ಯ ಚೆನ್ನಾಗಿರ್ತದೆ ಫ್ಯೂಚರಿಸ್ಟಿಕ್ ಪರ್ಪಸ್ ಆಗಿ ಅಂಥವನ್ನ ಕಾಲೇಜಸ್ ಕೋರ್ಸಸ್ನ ಆ್ಯಡ್ ಮಾಡಿ. ನೆಕ್ಸ್ಟು ಕಂಪ್ಯೂಷನ್ ಕೋರ್ಸ್. ಕೆಲವೊಂದಿಷ್ಟು ಹುಡುಗರು ಆಪ್ಷನ್ ಮಾಡುವಾಗ ನಿಮ್ಗೆ ಏನಾಗ್ತದೆ ಅಂತಂದರೆ ನೋಡಿ, ಇಲ್ಲಿ ಹೊಸ CSA ಅಂತ ಥರ ಬರ್ತಾ ಇರ್ತದೆ. ನಿಮ್ಗೆ ಯಾವುದು ಕೋಡ್ ಕರೆಕ್ಟಾಗಿ ಕೇರ್ಫುಲ್ಲಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಲೈಕ್ ಯಾವುದೋ ಒಂದು ಈಗ CS ಹಾಕೋ ಬದಲು ಇನ್ನೊಂದು ಬೇರೆ ಹಾಕೊಂಡ್ಬಿಟ್ರೆ ಅಂತಂದರೆ ಅದೇ ಸಿಕ್ಬಿಟ್ರೆ ಏನು ಮಾಡ್ತೀರಾ, ಲೈಕ್ ಹೇಳ್ತದೆ ನೀವು ಲೈಕ್ ಎಕ್ಸಾಂಪಲ್ ಈಗ ಒಂದೇ ಆಪ್ಷನ್ CS ಇತ್ತು, ಬಟ್ ನೀವು ಏನು ಮಾಡ್ತೀರ ಕೋಡ್ ಸರಿಯಾಗಿ ಗೊತ್ತಿದ್ದಿಲ್ಲ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಗಲ್ಲಿ. ಅಂದರೆ ಕಂಪ್ಯೂಟ್ರು ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬರೋಬಿಟ್ಟು ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಇತ್ತು, ಅದು ಕಂಪ್ಯೂಟರ್ ಇಂಜಿನಿಯರಿಂಗ್ ಆಗ್ಬಿಟ್ಟು ಅದೇ ಸಿಕ್ಬಿಡ್ತದೆ. ಸೊ ಅವಾಗ ಮತ್ತೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಬರ್ತದೆ. ಬಟ್ ಮಾಕ್ ಅಲಾಟ್ಮೆಂಟ್ ಬಂದಾದ್ಮೇಲೆ ಕೂಡ ಅದೇ ಸಿಕ್ಕರೆ ಅವಾಗ ನೀವು ಕಾಲೇಜಸ್ನ ಆ್ಯಡ್ ಮಾಡಿಕ್ಕೆ ಬರಲ್ಲ. ಓಕೆ, ನೋಡ್ಕೊಂಡು ಹಾಕ್ರಿ. ನೆಕ್ಸ್ಟು ಇಗ್ನೋರಿಂಗ್ ಕಾಲೇಜಸ್ ರಿವ್ಯೂಸ್. ಕೆಲವೊಂದಿಷ್ಟು ಹುಡುಗರು ಏನಪ್ಪ, ಡೋಂಟ್ ಚೂಸ್ ಕಾಲೇಜ್ ವಿತೌಟ್ ಚೆಕಿಂಗ್ ಇದೆ ಅಂತಂದರೆ ಅಲ್ಲಿ ಪ್ಲೇಸ್ಮೆಂಟು, ಇನ್ಫ್ರಾಸ್ಟ್ರಕ್ಚರ್, ಫ್ಯಾಕಲ್ಟಿ, ಕ್ವಾಲಿಟಿ ಅದನ್ನ ಯಾವುದು ಕೂಡ ನೋಡದೆ ಜಸ್ಟ್ ಯಾವುದೊಂದು ಗೂಗಲ್ಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಇನ್ನೊಂದು ನೋಡ್ಕೊತಾರೆ. ಯಾವುದು ಕೂಡ ಸರಿಯಾಗಿ ನಿಮ್ಮ ಸೀನಿಯರ್ಸ್ನ ಯಾರು ಕೂಡ ಕೇಳೋದಿಲ್ಲ ನೋಡಿ. ಅದು ಕೇಳ್ತಿದ್ರು, ರೀಡ್ ರಿವ್ಯೂಸ್ ಆರ್ ಆಸ್ಕ್ ಸೀನಿಯರ್ಸ್ ಬಿಫೋರ್ ಕೀಪಿಂಗ್ ಎ ಕಾಲೇಜ್ ಇನ್ ಟಾಪ್ 20 ಲಿಸ್ಟ್. ಯಾಕೆ ಟಾಪ್ 20 ಲಿಸ್ಟ್ನ ಕೊಟ್ಟಿದೆ ಅಂತಂದರೆ ಆ ಟಾಪ್ 20 ಒಳಗೆ ಆಲ್ಮೋಸ್ಟ್ ನಿಮ್ಮ ಕಾಲೇಜ್ ಸಿಗ್ತಾ ಇರ್ತಾವೆ. ಸೊ ಹಂಗಾಗಿ ಆ ಕಾಲೇಜ್ ಹಾಕ್ಕೊಂತಿದ್ರೆ ಅಂದರೆ ಟಾಪ್ 20 ಒಳಗೆ ಆ ಕಾಲೇಜ್ ಯಾವ ರೀತಿ ಇದೆ, ಅಲ್ಲಿ ಎಲ್ಲನೂ ಕೂಡ ಪ್ಲೇಸ್ಮೆಂಟ್ ಆಗ್ತಿದೆ ಅಂದರೆ ಎಲ್ಲನೂ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇದೆ, ಆ ಫ್ಯಾಕಲ್ಟಿ ಕ್ವಾಲಿಟಿ ಯಾವ ರೀತಿ ಇದೆ, ಇದನ್ನೆಲ್ಲನೂ ಕೂಡ ನೋಡಿಕೊಂಡು ಟಾಪ್ 20 ಹಾಕೋರಿ. ನೆಕ್ಸ್ಟು ಫೋಕಸಿಂಗ್ ಓನ್ಲಿ ಆನ್ ಟಾಪ್ ಕಾಲೇಜಸ್. ಲೈಕ್ ಇಫ್ ಯುವರ್ ರ್ಯಾಂಕ್ ಈಸ್ ಹೈಯರ್ ಅಂದರೆ 30,000 ಇತ್ತಪ್ಪ, ಓಕೆ, ಡೋಂಟ್ ಓನ್ಲಿ ಚೂಸ್ ನಿತ್ಯ ಅಂದರೆ ಈ ರೀತಿ ಕಾಲೇಜಸ್ ಹಾಕೋದಲ್ಲ. ನೀವೇನು ಮಾಡ್ಕೊಂಡು ಬ್ಯಾಲೆನ್ಸ್ ಯುವರ್ ಲಿಸ್ಟ್ ವಿತ್ ಹೈ, ಮೀಡಿಯಮ್ ಆ್ಯಂಡ್ ಸೇಫ್ ಕಾಲೇಜ್. ಲೈಕ್ ಎಕ್ಸಾಂಪಲ್ ಈಗ ನಿಮ್ಗೆ ಏನಂತಂದರೆ ನಿಮಗೆ 30,000 ಇದೆ ಕಾಲೇಜ್ ಇದೆ, ಬಟ್ ನಿಮಗೆ ಟಾಪ್ 10 ನಂತರ ಸಿಗೋದಿಲ್ಲ. ಆದರೂ ಕೂಡ ಏನು ಮಾಡ್ಕೊತಾರೆ, ಟಾಪ್ 10 ಒಳಗೆ ಮಾಡ್ಕೊಂಡ್ರೆ ಹೈ ಇರೋ ಅಂದರೆ ಟಾಪ್ ಕಾಲೇಜಸ್ನೇ ಹಾಕೋರಿ. ಆಮೇಲೆ ಕೊಂದ್ರೆ 10 to ಓಕೆ, ಇಲ್ಲಿ 10 to ಇಳಿದಿರೋದ್ಬಿಟ್ಟು 30ವರೆಗೂ ಕೂಡ ಕಾಲೇಜಸ್ಸು ಮೀಡಿಯಮ್ ಅಪ್ಪ, ಇವು ನಂಗೆ ಸಿಗ್ಬೋದು ಮೇ ಬಿ. ಬಟ್ ಆದರೂ ಕೂಡ ಯಾವುದಕ್ಕೂ ಇರ್ರಿ ಅಂತಂದು ಇನ್ನೂ ಕೂಡ ನಿಮಗೆ ಕಟ್ ಆಫ್ 30,000 ಇದೆ, ಬಟ್ ಕಟ್ ಆಫ್ ಹೋದ ವರ್ಷ 50,000 60,000 ನಿಂತಿದೆ ಅಂತಂದು ಇನ್ನೂ ಕೂಡ 30 ಆ್ಯಡ್ ಮಾಡೋದು, ಅಂದ್ರೆ ಅಪ್ ಟು 60 ಕೂಡ ಆ್ಯಡ್ ಮಾಡೋದು. ಅಂದರೆ ಈ ರೀತಿ ಮಾಡಿದಾಗ ನಿಮಗೆ ಆಪ್ಷನ್ ಎಂಟ್ರಿ ಸೇಫರ್ ಸೈಡ್ ಆಗ್ತೀರಾ. ಈ ರೀತಿ ನೀವು ಮಾಡ್ಕೊಂಡಿದ್ರೆಲ್ಲ ಒನ್ ಟೈಮ್ ನೋಡ್ಕೋರಿ. ಎಷ್ಟು ಸ್ಕಿಪ್ಪಿಂಗ್ ಎಲಿಜಿಬಲ್ ಸ್ಟ್ರೀಮ್ಸ್. ಇಫ್ ಯು ಆರ್ ಎಲಿಜಿಬಲ್ ಫಾರ್ ಅಗ್ರಿ, BSc, ವೆಟರ್ನರಿ ಆರ್ ಆರ್ಕಿಟೆಕ್ಚರ್, ಡೋಂಟ್ ಸ್ಕಿಪ್ ದೆಮ್ ವಿತೌಟ್ ಥ್ರೋ. ಅಂದರೆ ಕನ್ಸಿಡರ್ ಆಲ್ ಅವೈಲೇಬಲ್ ಆಪ್ಷನ್ಸ್ ಬಿಫೋರ್ ಡಿಸೈಡಿಂಗ್. ನೀವು ನೋಡಿ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತದ. ಓಕೆ, ನಿಮ್ಗೆ ಯಾವುದು ಬೇಕು, ಇಫ್ ಯು ಆರ್ ಎಲಿಜಿಬಲ್ ಅಗ್ರಿ ಇರ್ತಾರ, ಇರ್ತಾರ, ಮತ್ತು ವೆಟರ್ನರಿ ಇರ್ತಾರ, ಆರ್ಕಿಟೆಕ್ಚರ್ ಇರ್ತಾರ. ಓಕೆ, ನಿಮ್ಗೆ ಏನಾದರೂ ಅದು ಬೇಕಿತ್ತಂದರೆ ಅವ್ನು ಹಾಕೋರಿ. ಇಲ್ಲಪ್ಪ ಅಂತಂದರೆ ಅವ್ನು ಯಾಕೆ ಸ್ಕಿಪ್ ಮಾಡ್ಕೊಂತಾರೆ, ನಿಮ್ಗೆ ಅವು ಕೂಡ ಬೇಕಿತ್ತು ಬಟ್ ಆದ್ರೆ ನಂಗೆ ರ್ಯಾಂಕಿಗೆ ಸಿಗಲ್ಲ ಅಂತ ನೀವು ಸುಮ್ಮನೆ ಬಿಡ್ತಿದ್ರ. ಲೈಕ್ ಎಕ್ಸಾಂಪಲ್ ನಾನು ಇದೀಗ ಅದೇ 30,000 ರ್ಯಾಂಕ್ ತೊಗೊತೀನಿ, 30,000ಕ್ಕೆ ನಿಮ್ಗೆ ವೆಟರ್ನರಿ ಸಿಗಲ್ಲ ಗೊತ್ತು, ಅಗ್ರಿಕಲ್ಚರು ಕೂಡ ಸಿಗ್ಬೋದು, ಸಿಗದೇ ಇರ್ಬೋದು. ಆ ರೀತಿ ಇದ್ದಾಗ ನೀವು ಆದರೂ ಕೂಡ ಮಿಸ್ ಮಾಡ್ಕೊಬಾರ್ದು, ಅವನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಆದರೂ ಕೂಡ ಅವನು ಆ್ಯಡ್ ಮಾಡಬೇಕು. ಓಕೆ, ಸೊ ನೋಡಿ ನಿಮ್ಗೆ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಕೆಲವೊಂದಿಷ್ಟು ನಿಮ್ಗೆ ಯೂಟ್ಯೂಬರ್ಸು ಕೂಡ ಸಿಗ್ತಾರೆ, ಬೇಕಾದ್ರೆ ಹೋಗ್ಬಿಟ್ಟು ಯೂಟ್ಯೂಬ್ ನೋಡ್ಕೋರಿ, ಅಥವಾ ಕೆಲವೊಂದಿಷ್ಟು ಗೂಗಲ್ ಒಳಗೂ ಕೂಡ ಸಿಗ್ತವೆ. ನೀವು ಏನು ಮಾಡ್ಕೋರಿ ಅಂತಂದರೆ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬೇಕು ಕಂಪ್ಲೀಟಾಗಿ. ಅಂತಂದರೆ ನಿಮ್ಮ ಸೇಫರ್ ಸೈಡ್ ಇರೋಂಗೆ ಟ್ರೈ ಮಾಡಿ. ಎಷ್ಟು ಸಾಧ್ಯ ಆದಷ್ಟು ನಿಮಗೆ ಇಲ್ಲಿವರೆಗೂ ಸಿಗ್ತದೆ, ನನಗೆ ಕಟ್ ಆಫ್ ಇದೆ, ಓಕೆ, ಇಷ್ಟುವರೆಗೂ ಸಿಗ್ತದೆ, ಆದರೂ ಕೂಡ ನಾನು ಸೇಫ್ಟಿಗೋಸ್ಕರ ಇನ್ನೊಂದು 20-30 ಕಾಲೇಜಸ್ ಆ್ಯಡ್ ಮಾಡ್ಕೋರಿ. ಓಕೆ, ಅದಾದ ತಕ್ಷಣ ನಿಮಗೆ ಹೇಳ್ದಂಗೆ ಎಲ್ಲನೂ ಕೂಡ ಅವಾಗ ಟೈಮ್ ಚೆಕ್ಔಟ್ ಮಾಡ್ಕೊತಿರ್ಬೇಕು. ಆಪ್ಷನ್ ಎಂಟ್ರಿ ಯಾರು ಕೂಡ ಚೇಂಜ್ ಮಾಡಿಲ್ವಾ, ಚೇಂಜ್ ಮಾಡಿತ್ತಂದರೆ ಮತ್ತೆ ನಿಮಗೆ ಸಮಸ್ಯೆ. ಚೇಂಜ್ ಮಾಡಲಿಕ್ಕೆ ನಿಮ್ಗೆ OTP ಇಲ್ಲದೆ ಚೇಂಜ್ ಮಾಡಲಿಕ್ಕೆ ಅಂದರೆ ಯಾರಿಗೂ ಬರಲ್ಲ. ಸೊ ಆದರೂ ಕೂಡ ಒಂದು ಟೈಮ್ ಚೆಕ್ಔಟ್ ಮಾಡ್ಕೊತ ಇರಬೇಕು. ಓಕೆ, ಸರಿ, ಸದ್ಯಕ್ಕಂದ್ರೆ ಇದಿಷ್ಟು. ಇನ್ನೂ ಕೂಡ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆನ್ಸರ್ ಮಾಡ್ತೀನಿ. ಬಾಯ್.